ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ನಾನು ಒಂದು ಮಾನವೀಯತೆ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಯಾರನ್ನು ನಂಬಲಾರದಂಥ ಪರಿಸ್ಥಿತಿ ನಮ್ಮ ಸುತ್ತಮುತ್ತ ಕ್ರಿಯೇಟ್ ಆಗ್ತಾಯಿದೆ. ಸುಮಾರು ವಿಡಿಯೋಗಳು ಬರ್ತಾಯಿದೆ, ಸುಮಾರು ಅತ್ಯಾಚಾರ ಕೇಸ್ಗಳು ಬರ್ತಾಯಿದೆ. ಅದರ ಮುಂದೆಯೇ ಒಬ್ಬ ಒಳ್ಳೆಯ ಹೀರೋ ಹುಸೇನ್ ಸರ್ ಅಂತ ಒಂದು ಸಾಮಾಜಿಕ ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಬಡತನದಿಂದ ಬಹಳಷ್ಟು ಜನ ಬೀದಿಗೆ ಬಂದು ಮಕ್ಕಳನ್ನು ಭಿಕ್ಷೆ ಬೇಡಿಸ್ತಾ ಇರ್ತಾರೆ. ಅಂಥ ಮಕ್ಕಳನ್ನು ನೋಡಿದರೆ ನಮಗೆ ಮನಸ್ಸಿಗೆ ನೋವಾಗುತ್ತೆ. ಸೊ ಅಷ್ಟು ನೋವು ಮಾಡ್ಕೊಂಡು ಕೈ ಬಿಟ್ಬಿಡ್ತೇವೆ. ಆದರೆ ಈ ಸರ್ ಏನು ಮಾಡ್ತಾಯಿದ್ದಾರೆ ಅಂದರೆ, ಅಂಥವ್ರವನ್ನು ಹುಡುಕಿ ಆ ಮಕ್ಕಳನ್ನು ಒಂದು ಒಳ್ಳೆಯ ರೀತಿಯಿಂದ ನೋಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಬಟ್ಟೆಗಳನ್ನು ಕೊಡಿಸೋದಾಗಿರ್ಬೋದು, ಆಹಾರಗಳನ್ನು ಕೊಡಿಸೋದಾಗಿರ್ಬೋದು. ನೋಡಿ, ಈ ಮಗು ಎಷ್ಟು ಚೆನ್ನಾಗಿದೆ ಪಾಪ. ಫಸ್ಟಿಗೆ ನೋಡಿದಾಗ ಆ ಮಗುನ ಎಲ್ಲರೂ ನೋಡ್ತಾ ಇರಲಿಲ್ಲ. ಅಷ್ಟು ಸ್ವಲ್ಪ ಅಸಭ್ಯವಾಗಿ ಇತ್ತು ಮಗು. ಯಾಕಂದರೆ ಬಡತನ, ಉಣ್ಣೋಕ್ಕೆ ಊಟ ಇಲ್ಲ, ಮಕ್ಕಳಿಗೆ ಯಾವ ಥರ ಬಟ್ಟೆ ಹಾಕಬೇಕು ಅನ್ನೋದು ಗೊತ್ತಿರೋಂಗಿಲ್ಲ. ಅಷ್ಟು ಬಡತನದಿಂದ ಇರ್ತಾರೆ ಜನರು. ಆಮೇಲೆ ಅನಾರೋಗ್ಯವಂತ ಮಕ್ಕಳನ್ನು ಹುಡುಕಿ ಅವರಿಗೆ ಹಣ ಸಹಾಯ ಮಾಡ್ತಾ ಇರೋದು, ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಸರ್. ಸೊ ಈ ಥರ ಮಕ್ಕಳನ್ನು ನೋಡಿ ಪಾಪ ಹಸಿವಿನಿಂದ ಒಂದೇ ಕುತ್ಕೊಂಡು ಮಗು ಅಳ್ತಾ ಇರೋದನ್ನು ನೋಡಿ ಆ ಮಗುವಿನಿಂದನೇ ಕುತ್ಕೊಂಡು ಆ ಮಗುನ ಎತ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಹಲವಾರು ಮಕ್ಕಳಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸರ್. ನೋಡಿ, ಈ ಮಗುಗೆ ಎಷ್ಟು ಚೆನ್ನಾಗಿ ಬಟ್ಟೆಯನ್ನು ಹಾಕಿದ್ದಾರೆ. ಅವರೇ ಬಟ್ಟೆಯನ್ನು ಹಾಕ್ತಾರೆ, ಅವರು ಬೇಕಾದ್ರೆ ಊಟ ಮಾಡಿಸ್ತಾರೆ, ಮತ್ತು ಅವರ ಪೇರೆಂಟ್ಸನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ಕೂಡ ಸಹಾಯವನ್ನು ಮಾಡ್ತಾರೆ. ಮಕ್ಕಳಿಗೆ ಸಹಾಯ ಮಾಡೋದಲ್ಲದೆ ದೊಡ್ಡವರಿಗೆ ಕೂಡ ಇವರು ಸಹಾಯವನ್ನು ಮಾಡ್ತಾ ಇದ್ದಾರೆ ಸರ್. ಇವತ್ತು ಈ ವಿಡಿಯೋ ಮಾಡಿರೋ ಉದ್ದೇಶ ಏನೆಂದರೆ, ಅವ್ರ ಥರ ನಾವು ಆಗ್ಲಿಕ್ಕೂ ಕೂಡ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ. ಕಣ್ಣಿಗೆ ಕಂಡಾಗ ಆ ಮಕ್ಕಳಿಗೆ ನಮಗೆ ಆದಷ್ಟು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ, ಅವರನ್ನು ಫಾಲೋ ಮಾಡೋಣ ಅಂತ ಹೇಳ್ತಾ, ಆಮೇಲೆ ಅವ್ರಿಗೆ ಒಂದು ಲೈಕ್ ಕೊಟ್ಟು ಬಿಗ್ ಸಲ್ಯೂಟ್ ಕೊಡ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಸರ್, ನಾವು ಯಾವತ್ತೂ ಫಾಲೋ ಮಾಡೋಣ ಅಂತ ಹೇಳ್ತಾ, ಜೈ ಹಿಂದ್.